ನಮಸ್ತೆ ಸ್ನೇಹಿತರೆ, ನಾನಿವತ್ತು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಮೊದಲನೇ ಹಬ್ಬ ಭೀಮನ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತಾನೆ. ಮೊದಲನೇದಾಗಿ ಆಷಾಢ ಕಳೆದ ನಂತರ ಶ್ರಾವಣದಲ್ಲಿ ಹಬ್ಬಗಳ ಸರಮಾಲೆಯೇ ಶುರುವಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಅಮಾವಾಸ್ಯೆ ಶುರುವಾಗುತ್ತೆ. ಈ ಭೀಮನ ಅಮಾವಾಸ್ಯೆಯು ಇದೇ ಆಗಸ್ಟ್ 12ನೇ ತಾರೀಕು ಬಂದಿದೆ. ಅದು ಬೆಳಗಿನ ಜಾವ 1:55 ಶುರುವಾಗಿ ರಾತ್ರಿ 11:08 ಅಮಾವಾಸ್ಯೆ ತಿಥಿ ಇರುತ್ತೆ. ಈ ದಿನ ಪೂರ್ತಿ ಬಂದಿರೋದ್ರಿಂದ 12ನೇ ತಾರೀಕಿಗೆ ಪರಿಗಣನೆ ತಗೊಳ್ಬೇಕಾಗುತ್ತೆ. ಯಾವುದೇ ಸಂದೇಹ ಬೇಡ. ಇದೇ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಬಂದಿರೋದ್ರಿಂದ ಪತಿಯ ಆರೋಗ್ಯ ಆಯುಷ್ಯಗಾಗಿ ಯಾವ ರೀತಿ ಪೂಜೆ ಮಾಡಬೇಕು, ಮದುವೆ ಆದವರು ಮಾಡಬಹುದು, ಮದುವೆ ಆಗದೇ ಇರೋರು ಮಾಡಬಹುದು, ಮುಂದೆ ನನಗೆ ಒಳ್ಳೆ ಗಂಡ ಸಿಗಲಿ ಅಂತಲೂ ಕೂಡ ಕೆಲವು ಕಡೆ ಪೂಜೆಯನ್ನು ಮಾಡ್ಬೋದು. ಈಗ ಈ ಪೂಜೆಯನ್ನು ಯಾವ ರೀತಿ ಮಾಡೋದಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭೀಮನ ಅಮಾವಾಸ್ಯೆ ವ್ರತ ಅಂತ ಪೂಜೆಯನ್ನು ಮಾಡಬೇಕಾಗುತ್ತೆ. ಮನೆಯೆಲ್ಲ ಆಷಾಢದಲ್ಲೇ ಶುಭ್ರಗೊಳಿಸಿರಬೇಕು. ನಂತರ ಆವತ್ತಿನ ದಿನ ದೇವರ ಮನೆಯನ್ನು ಶುಭ್ರಗೊಳಿಸಿ ದೇವರ ಮುಂದೆ ಸಂಕಲ್ಪ ಮಾಡಬೇಕು. ಮೊದಲನೇದಾಗಿ ಉಪವಾಸ ಇರಬೇಕಾಗತ್ತೆ ಆವತ್ತಿನ ದಿನ. ನಿಮಗೆ ಶಿವಪಾರ್ವತಿ ಫೋಟೋ ಇದ್ದರೆ ಅದನ್ನೇ ಉಪಯೋಗ ಮಾಡ್ಕೋಬೋದು. ಅದರಲ್ಲೇ ಪೂಜೆ ಮಾಡಬೇಕಾಗುತ್ತೆ. ಇಲ್ಲ ನಮಗೆ ಶಿವಪಾರ್ವತಿ ಫೋಟೋ ಅಂದರೆ 2 ಜೋಡಿ ದೀಪಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಜೋಡಿ ದೀಪಗಳಿಗೆ ಅಲಂಕಾರ ಮಾಡಿ, ಹೂವಿಂದ ಅಲಂಕಾರ ಮಾಡಿ, ಎಣ್ಣೆ ಹಾಕಿ, ಬತ್ತಿ ಹಾಕಿ, ಅದನ್ನೇ ಶಿವ ಪಾರ್ವತಿ ಅಂತ ಪರಿಗಣನೆ ತಗೊಂಡು ಅದಕ್ಕೆ ಅರಿಶಿಣ ಕೊಂಬನ್ನು ಕಟ್ಟಬೇಕಾಗುತ್ತೆ. 2 ದೀಪಗಳಿಗೂ ಅರಿಶಿಣ ಕೊಂಬನ್ನು ಕಟ್ಟಿ ಹೂವಿನ ಅಲಂಕಾರ ಮಾಡಬೇಕಾಗುತ್ತೆ. ಫೋಟೋ ಆಗಿದ್ದರೆ ಹೂವಿನ ಹಾರ, ಹೂವು ಹಾಕಿ ಅಲಂಕಾರ ಮಾಡಬೇಕಾಗುತ್ತೆ. ಆಮೇಲೆ ಅರಿಶಿಣ ಕೊಂಬುವಿಂದ 2 ಎಳೆ 3 ಎಳೆ ದಾರ ಮಾಡಿಬಿಟ್ಟು 3 ಗಂಟುಗಳಾಗಿ ಕಟ್ಟಬೇಕಾಗುತ್ತೆ ಅರಿಶಿಣ ಕೊಂಬನ್ನು ದೀಪಗಳಿಗೆ. ಆಮೇಲೆ ಗೆಜ್ಜೆ ವಸ್ತ್ರ ಹಾಕಬೇಕಾಗುತ್ತೆ, ಅಂಗದಾರ, ಹೂವು, ಎಣ್ಣೆ. ಮತ್ತು ಎಣ್ಣೆದಿ ಎಲ್ಲ ತುಪ್ಪ ನಾವು ಪರವಾಗಿಲ್ಲ ನಾವು ಇದ್ದೀವಿ ಅಂದರೆ ತುಪ್ಪ ದೀಪವನ್ನು ಹಚ್ಚಬೇಕಾಗುತ್ತೆ. ನೀವು ಫೋಟೋಗಾದರೆ 2 ದೀಪಗಳನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ಹಚ್ಚಬೇಕಾಗತ್ತೆ. ಮೊದಲನೇದಾಗಿ ಗಣಪತಿಯನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿಬಿಟ್ಟು ಅದ್ರ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ, ನಿಮ್ಗೆ ವಿಗ್ರಹ ಇಲ್ಲ ಅಂದರೆ ಅರಿಶಿಣದಿಂದಾದರೂ ಮಾಡಿ, ಇಲ್ಲ ಸಗಣಿಯಿಂದಾದರೂ ಮಾಡಿ, ಗರಿಕೆ ಇಟ್ಟು ಪ್ರಾರ್ಥನೆ ಮಾಡಿ. ಗಣೇಶನಲ್ಲಿ ಏನಂತ ಪ್ರಾರ್ಥನೆ ಮಾಡಬೇಕು, ಮುಂದ್ಗಡೆ ಕೂತ್ಕೊಂಡು ಎಡಗೈಯಲ್ಲಿ ಅಕ್ಷತೆ ಕಾಳು ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಗೆ ಇಷ್ಟ ಏನು, ನನ್ನ ಗಂಡನಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡು, ಯಾವುದೇ ರೀತಿಯಲ್ಲಿ ವಿಘ್ನ ಬರದಂಗೆ ನೋಡ್ಕೋ ತಂದೆ ಅಂತ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಮದುವೆ ಆಗದವರು ಏನಂತ ಪ್ರಾರ್ಥನೆ ಮಾಡಬೇಕು, ನನಗೆ ಒಳ್ಳೆಯ ಗಂಡ ಕೊಡು, ಒಳ್ಳೆಯ ಗುಣವಿರುವಂತಹ ಹುಡುಗನನ್ನೇ ನನಗೆ ಪತಿಯಾಗಿ ಸಿಗೋ ಥರ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ಯಾವುದಾದ್ರೂ ನಿಮಗೆ ಗಣೇಶನ ಸ್ತೋತ್ರ ಬಂದರೆ, ಗಣೇಶನ ಮಂತ್ರ ಬಂದರೆ ಹೇಳಿಬಿಟ್ಟು ಆರೋಗ್ಯ ಐಶ್ವರ್ಯ ಕೊಡು ನನಗೆ ಅಂತ ಪ್ರಾರ್ಥನೆಯನ್ನು ಮಾಡಿ, ನನಗೆ ಸುಮಂಗಲಿ ಭಾಗ್ಯವನ್ನು ಕೊಡು, ಕರುಣಿಸುವಂಥ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪ ಮಾಡಬೇಕಾಗುತ್ತೆ. ನೀವು ಅವತ್ತು ಉಪವಾಸವನ್ನು ಇರಬೇಕಾಗುತ್ತೆ. ದೇವರ ಮುಂದೆ ನೀವು ಶಿವ ಪಾರ್ವತಿ ಹತ್ರನೂ ಅರಿಶಿಣ ಕುಂಕುಮ ಗಂಧ ವಿಭೂತಿ ಎಲ್ಲ ಇಟ್ಬಿಟ್ಟು ಹೂವೆಲ್ಲ ಹಾಕಿ ಪ್ರಾರ್ಥನೆ ಮಾಡುವುದು. ನಿಮ್ಮ ಮಾಂಗಲ್ಯಕ್ಕೆ ಅರಿಶಿಣ ಕುಂಕುಮ ಹಚ್ಬಿಟ್ಟು ನನ್ನ ಪತಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡು, ಸುಮಂಗಲಿತನ ಗಟ್ಟಿಯಾಗಿ ಇರೋ ಥರ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿ, ನಿಮಗೆ ಹಾಲು ಹಣ್ಣು ಯಾವುದೇ ನೈವೇದ್ಯವಾಗಿ ಇಡುವಂಥದ್ದು, ಪಾಯಸ ಏನಾದರೂ ಮಾಡಿ ದೇವರಿಗೆ ನೈವೇದ್ಯವನ್ನು ಕೊಡುವಂಥ. ತದನಂತರ ಏನು ಮಾಡಬೇಕು, ಮದುವೆ ಆಗಿರೋರು ಗಂಡನಿಗೆ ಪಾದ ಪೂಜೆಯನ್ನು ಮಾಡುವಂಥದ್ದು. ಒಂದು ಚೇರ್ ಮೇಲಾಗಿ ಪತಿಯನ್ನು ಗಂಡನನ್ನು ಕೂರಿಸ್ಬಿಟ್ಟು ಕೆಳಗಡೆ ಒಂದು ತಟ್ಟೆ ಇಟ್ಟು ಅದರಲ್ಲಿ ನಿಮ್ಮ ಗಂಡಂದಿರ ಪಾದ ಇಟ್ಟು ಅದರಲ್ಲಿ ಫಸ್ಟ್ ನೀರಿಂದ ತೊಳಿಬೇಕಾಗುತ್ತೆ. ಆಮೇಲೆ ಅದಕ್ಕೆ ವಿಭೂತಿ ಹಚ್ಚಿ ಅರಿಶಿಣ ಕುಂಕುಮ ಗಂಧ ಇಟ್ಬಿಟ್ಟು ಆಮೇಲೆ ಹೂವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ನೀವು ಗಂಡನ ಪಾದಕ್ಕೆ ಊದುಗಡ್ಡಿಯನ್ನು ಬೆಳಗಿ ನೀವು ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅದಕ್ಕಿಂತ ಮೊದಲು ಇಬ್ಬರು ನೀವು ಅವ್ರ ಕೈಗೆ, ಅವರು ನಿಮ್ಮ ಕೈಗೆ ಕಂಕಣವನ್ನು ಕಟ್ಟಬೇಕಾಗುತ್ತೆ. ಕಂಕಣವನ್ನು ಕಟ್ಕೊಂಡ್ಬಿಟ್ಟು ಈ ರೀತಿ ಪೂಜೆಯನ್ನು ಮಾಡಿ ನೀವು ಅವತ್ತಿನ ದಿನ
ನಿಮ್ಮ ಮಾಂಗಲ್ಯಕ್ಕೆ ಅವರು ಅರಿಶಿನ ಕುಂಕುಮ ಇದಾದಮೇಲೆ ತಲೆಗೆ ಸ್ವಲ್ಪ ಹೂವನ್ನು ಮುಡಿಸ್ಕೊಳ್ಳಿ. ಅದಾದ ನಂತರ ನೀವು ಅವ್ರ ಕಾಲಿಗೆ ಬಿದ್ದು ನಾನು ಸುಮಂಗಲಿತನ ಗಟ್ಟಿಯಾಗಿರಬೇಕು, ಸುಮಂಗಲಿಯಾಗಿರಬೇಕು, ನನ್ನ ತಾಳಿ ಬಗ್ಗೆ ಗಟ್ಟಿಯಾಗಿರ್ಬೇಕಂತ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿ ಅವ್ರ ಕೈಯಲ್ಲಿ ಅಕ್ಷತೆ ಕೊಟ್ಟಿರಬೇಕು, ನಿಮ್ಮ ತಲೆ ಮೇಲೆ ಹಾಕಿಸ್ಕೊಳ್ಳಿ. ಈ ರೀತಿ ವ್ರತಾಚರಣೆ ಮಾಡೋರು ವ್ರತಾಚರಣೆಯನ್ನು ಮಾಡಿ. ನಮಗೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದರೆ ಸಾಯಂಕಾಲನೂ ಮಾಡಬಹುದು. ಮಾಡಿ ಅದಾದ ನಂತರ ಗಂಡನ ಪಾದ ಪೂಜೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಂಪೂರ್ಣವಾಗಿ ವ್ರತಾಚರಣೆ ಎಲ್ಲ ಆದಮೇಲೆ ಸಾಯಂಕಾಲ ಇಬ್ಬರು ಜೊತೆಗೂಡಿ ಊಟವನ್ನು ಮಾಡುವಂಥದ್ದು. ಇದಾಗಿತ್ತು ಭೀಮನ ಅಮಾವಾಸ್ಯೆ ವಿಡಿಯೋ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಧನ್ಯವಾದಗಳು.